ನಮಸ್ತೆ. 10/7/2025 ಗುರುವಾರ, ಶುಕ್ಲ ಪಕ್ಷ, ಆಷಾಢ ತಿಂಗಳು, ಹುಣ್ಣಿಮೆಯ ದಿನ. ಹುಣ್ಣಿಮೆ ಇವತ್ತು ದಿನ ಪೂರ್ತಿ ಅಂದರೆ ಹೆಚ್ಚು ಕಮ್ಮಿ ರಾತ್ರಿಯವರೆಗೆ ಇರುತ್ತದೆ. ಅಂದರೆ 2 ಗಂಟೆ 6 ನಿಮಿಷ 25 ಸೆಕೆಂಡ್ವರೆಗಿದೆ. ಅದಾದ ಮೇಲೆ ಪ್ರಥಮ ಬರುತ್ತದೆ. ಇವತ್ತಿನ ನಕ್ಷತ್ರ ಪೂರ್ವಾಷಾಢ. ಈ ಪೂರ್ವಾಷಾಢ ನಕ್ಷತ್ರವು ಕೂಡ ಬೆಳಗ್ಗೆ ಎಲ್ಲ ಅಲ್ಲಿಂದ ಪ್ರಾರಂಭವಾಗಿ ರಾತ್ರಿ ಅಂದರೆ ಬೆಳಗಿನ ಜಾವ 5 ಗಂಟೆ 55 ನಿಮಿಷ 56 ಸೆಕೆಂಡ್ವರೆಗೆ ಇರುತ್ತದೆ. ಇವತ್ತಿನ ದಿನ ಪ್ರಕಾರ ಪೂರ್ವಾಷಾಢ ನಕ್ಷತ್ರ ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಇದು ರಾತ್ರಿಯವರೆಗೂ ಅಂದರೆ ಬೆಳಗಿನ ಜಾವ 5:55ವರೆಗೂ, ಹೆಚ್ಚು ಕಮ್ಮಿ 6 ಗಂಟೆ ಅಂತ ಇಟ್ಕೋಬೋದು. ಆನಂತರ ಬರುವ ಉತ್ತರಾಷಾಢ ನಕ್ಷತ್ರ ಅದೂ ಶುಭವೇ. ಆದರೂ ಆಷಾಢ ತಿಂಗಳು ಆದ್ದರಿಂದ ದೇವತಾ ಪೂಜೆ ಮಾಡಿ ಸತ್ಯನಾರಾಯಣ ಪೂಜೆ ಮಾಡ್ಬೋದು. ಇಂಥದಕ್ಕೆಲ್ಲ ಶುಭ ದಿನವಿದು. ಮತ್ತಷ್ಟು ವಿಷಯಗಳನ್ನ ನೋಡಿದ್ರೆ ಇವತ್ತಿನ ದಿನದಲ್ಲಿ ಇನ್ನೂ ಸ್ವಲ್ಪ ವಿಶೇಷಗಳು. ವ್ಯಾಸ ಋಷಿಯ ಪೂಜೆಯನ್ನು ಮಾಡುತ್ತಾರೆ, ನೆನಪಿಸಿಕೊಳ್ತಾರೆ. ಆ ವಂಶ ಪರಂಪರೆಯಲ್ಲಿ ಬಂದವರು ಕೂಡ ಧ್ಯಾನ ಮಾಡಬಹುದು. ಆಷಾಢ ಪೂರ್ಣಿಮಾ ಅಂತ ಇದಕ್ಕೆ ಹೆಸರು. ಅದು ಅಲ್ಲದೆ ಬ್ರಹ್ಮಚಾವರಣೆ ಮನ್ವಾದಿ ಅಂತ, ಮತ್ತು ಗುರುಪೂರ್ಣಿಮಾ, ಇಷ್ಟೆಲ್ಲ ಇವತ್ತಿದೆ. ಈ ರೀತಿಯಾದ ಈ ದಿನದಲ್ಲಿ ಇನ್ನು ಕೆಲವು ವಿಷಯಗಳಿಗೆ ನಾವು ಹೋಗೋಣ. ನಕ್ಷತ್ರ ಪಾದಗಳು ಇವತ್ತೆಲ್ಲ ಧನುಸು ರಾಶಿ ಅಂದರೆ ದಿನ ಪೂರ್ತಿ ಇರುತ್ತದೆ. 6 ಗಂಟೆ ಬೆಳಗ್ಗೆಯಿಂದ 11 ಗಂಟೆ 9 ನಿಮಿಷದವರೆಗೂ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. 11:09 ಸಂಜೆ 5:26ವರೆಗೂ ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 11:42ವರೆಗೂ ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ರಾತ್ರಿ 11:42 ಮೇಲೆ ಬೆಳಗಿನ ಜಾವ 5:56ವರೆಗೂ ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಅಂದರೆ 5:56 ಮೇಲೆ ಉತ್ತರಾಷಾಢ ನಕ್ಷತ್ರ ಪ್ರಾರಂಭವಾಗುತ್ತದೆ. ನಾಳೆಯೂ ಇದೇ ನಕ್ಷತ್ರವಿದೆ, ಅಂದರೆ 11ನೇ ತಾರೀಕಿಗೆ. ನಾಳೆ ಇದೇ ನಕ್ಷತ್ರ ಸ್ವಲ್ಪ ಶುಭಕರವಾಗಿದೆ. ಆದರೂ ಕೆಲವು ವಿಷಯಗಳಲ್ಲಿ ಆಷಾಢ ತಿಂಗಳು ಇದೆಲ್ಲ ನೋಡಬೇಕಾಗ್ತದೆ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಅಂದರೆ 100% ಶುಭ ಸಮಯಗಳನ್ನ ನೋಡೋಣ. ಅದು ಡೀಟೇಲಾಗಿ ಬೇಕು ಅಂತಂದರೆ ನಮ್ಮ ಥರನೇ ತಗೋಬೇಕು. ಅಂದರೆ ಏನರ್ಥ ಅಂತಂದರೆ ವಿಷಕಾಲ ಬರುತ್ತದೆ, ರೋಗ ಕಾಲ ಬರುತ್ತದೆ, ಮತ್ತು ಬೇರೆ ಬೇರೆ ರೀತಿ ಗೌರಿ ಪಂಚಾಂಗ ಇದೆಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದೇ ಇಂಥದ್ದು. ಅದರಲ್ಲೂ ಕೂಡ ನಾವು ನೋಡುವಂಥದ್ರಲ್ಲಿ ಫಿಲ್ಟ್ರ್ ಮಾಡಿ 100% ಅಂತ ಏನು ಕೊಡ್ತೀವಿ ಅಂತಂದರೆ, ಈ ಸಮಯದಲ್ಲಿ ಎಮರ್ಜೆನ್ಸಿಗೆ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಪ್ರಾರಂಭ ಮಾಡಿರೋದನ್ನು ದಿನ ಪೂರ್ತಿ ಕಂಟಿನ್ಯೂ ಮಾಡ್ಬೋದು ಅಂತ. ಅದಕ್ಕಾದ ಸಮಯ 7:38ರಿಂದ 10:15 ಬೆಳಗ್ಗೆ, ಮಧ್ಯಾಹ್ನ 12:45ರಿಂದ ಮಧ್ಯಾಹ್ನ 1:59, ಸಂಜೆ 4:35ರಿಂದ ರಾತ್ರಿ 8:12, ಅದೇ ಥರ ರಾತ್ರಿ 9:40ರಿಂದ ನಾಳೆ ಅಂದರೆ ಬೆಳಗಿನ ಜಾವದ ಅಂದರೆ ಸೂರ್ಯೋದಯದವರೆಗೂ ಶುಭವಾಗಿದೆ. ಆದರೆ 100% ಕೆಟ್ಟ ಟೈಮು ಅಂತ ತಗೊಂಡ್ರೆ ಮೊದಲನೇದಾಗಿ ನಾವು ನೋಡೋದು ವೃಷಭ ರಾಶಿಯವರೆಗೆ ಇವತ್ತು ಚಂದ್ರಾಷ್ಟಮ ಉಂಟು. ಇವತ್ತು ಯಮಕಂಡ ಕಾಲ ಇರೋದು ಬೆಳಿಗ್ಗೆ 6 ಗಂಟೆಯಿಂದ 7:36ವರೆಗೂ. 10:17ರಿಂದ 11:08ವರೆಗೂ ದುರ್ಮುಹೂರ್ತ. 10:42ರಿಂದ 12:43ವರೆಗೂ ಮೃತ್ಯು. ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3:38ವರೆಗೂ ರಾಹುಕಾಲ. ಮಧ್ಯಾಹ್ನ 2:52ರಿಂದ ಸಂಜೆ 4:33ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಮಧ್ಯಾಹ್ನ 3:25ರಿಂದ ಸಂಜೆ 4:16ವರೆಗೂ ದುರ್ಮುಹೂರ್ತ. ರಾತ್ರಿ 8:14ರಿಂದ ರಾತ್ರಿ 9:38ವರೆಗೂ ವಿಷಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳಿಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಳ್ಳಿ. ಯಾಕೆಂತಂದರೆ ಆಷಾಢವಾದರೂ ಎಂಥದೇ ದಿನವಾದರೂ ಸ್ವಲ್ಪ ಆದರೂ ಎಮರ್ಜೆನ್ಸಿಗೆ ಟೈಮ್ ಬೇಕು ಅಂತ, ಅದಕ್ಕಾಗಿ ಎಮರ್ಜೆನ್ಸಿ ಸಮಯಗಳನ್ನ ನಾವು ಕೊಟ್ಟಿರ್ತೀವಿ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ದೋಷಗಳಿಂದ ದೂರ ಆಗೋಕ್ಕೆ ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಒಳ್ಳೆಯ ವಿಧಾನಗಳಿದೆ. ಅದರಿಂದ ಇದನ್ನು ಫಾಲೋ ಮಾಡ್ಕೋಬೋದು. ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಬೆಳಿಗ್ಗೆ 6 ಗಂಟೆಯಿಂದ 5:56 ಬೆಳಗಿನ ಜಾವದವರೆಗೂ ಪೂರ್ವಾಷಾಢ ನಕ್ಷತ್ರ ಸಂಪತ್ತನ್ನು ಕೊಡುತ್ತದೆ. ಆದ್ದರಿಂದ ಶುಭ ದಿನವಾಗಿದೆ. ಅಂದರೆ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳು ಮಾಡೋಕ್ಕಲ್ಲ, ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನವನ್ನು ನೋಡೋಣ. ಖಂಡಿತವಾಗಿ ಇವತ್ತಿನ ದಿನದ ಈ ನಕ್ಷತ್ರ ಜನ್ಮತಾರೆ ತಲೆ ಸ್ನಾನ ಮಾಡಿ ಪೂಜೆ ಮಾಡಿಕೊಳ್ಳಿ.
ರಾತ್ರಿಯ ಮೇಲೇ ಶುಭವಾಗಿರೋದು. ಹಂಗಾಗಿ ಇವತ್ತಿನ ದಿನದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಪರಮ ಮಿತ್ರಧಾರೆ. ಕಾರ್ಯಗಳಲ್ಲಿ ತಡೆ ಉಂಟು. ಆದ್ದರಿಂದ ಪರರಿಂದ, ಮಿತ್ರರಿಂದ, ಗುರುಗಳ ಆಶೀರ್ವಾದದಿಂದ, ಮನೆಯಲ್ಲಿರುವ ಹಿರಿಯರು, ತಂದೆ ತಾಯಿಗಳು ಇವರಿಂದಲೂ ನಿಮ್ಮ ಕಾರ್ಯಗಳನ್ನ ಜಯವನ್ನು ಬಿಡಿಸ್ಕೋಬೋದು, ಅಂದರೆ ಅನುಭವಿಸಬಹುದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಹೀಗೆ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಇವತ್ತು ದಿನಪೂರ್ತಿ ಅನುಭವಿಸುವಂಥ ಶುಭ ದಿನವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಉಂಟು, ರೋಗ ವೃದ್ಧಿಯೆಲ್ಲ ಇದೆ. ಹಂಗಾಗಿ ಬೆಳಗಿನ ಜಾವದವರೆಗೂ ಶುಭಕರವಾಗಿಲ್ಲ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದೂ ಶುಭವಾಗಿ ಕಾಣಿಸಲಿಲ್ಲ. ಹಂಗಾಗಿ ದೇವರ ಪೂಜೆಯ ಮೇಲೆ, ಧ್ಯಾನದ ಮೇಲೆ ನಿಮ್ಮ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಅಭಿವೃದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು, ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಶುಭಕರವಾಗಿಲ್ಲ, ಹೇಳ್ಕೊಳ್ಳುವಂತೆ ಅಷ್ಟೊಂದು ಶುಭವಾಗಿಲ್ಲ. ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಇಲ್ಲವಾಂದರೆ ಇನ್ನೊಂದು ದಿನಕ್ಕೂ ಹೋಗೋಣ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಇವತ್ತು ಪ್ರತ್ಯೇಕ್ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ 100% ಗೊತ್ತಿದ್ರೆ ಮಾತ್ರ ಇವತ್ತು ಮಾಡಿ, ಇಲ್ಲಾಂದರೆ ಇನ್ನೊಂದು ದಿನಕ್ಕೂ ಹೋಗ್ಬಿಡೋಣ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯ ಉಂಟು, ಅಭಿವೃದ್ಧಿಯೂ ಉಂಟಾಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಇವತ್ತಿನ ದಿನ ವಿಪತ್ತು ಉಂಟು, ಏಟು ಗಾಯಗಳೆಲ್ಲ ಎಚ್ಚರವಾಗಿ ಮೇಂಟೈನ್ ಮಾಡಿಕೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ಆದ್ದರಿಂದ ಎಚ್ಚರ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿಯೂ ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಸ್ವಲ್ಪ ಮೇವು ಹಾಕಿ, ಯಾರಿಗಾದ್ರು ಚಿಕ್ಕ ಚಿಕ್ಕದಾಗಿ ಸಹಾಯ ಮಾಡಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯ ವಿಘ್ನಗಳೆಲ್ಲ ಉಂಟಾಗುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯಾಗಿ, ಆದರೆ ಸ್ವಲ್ಪ ರೋಗ ಭಯವೂ ಉಂಟು, ಆದ್ದರಿಂದ ಗಮನ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿಯೂ ದಿನ ಪೂರ್ತಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿಲ್ಲದ ಸ್ವಲ್ಪ ತೊಂದರೆ ಇರುವ ದಿನವಿದು, ಮೇಂಟೈನ್ ಮಾಡಲೇಬೇಕು. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರನೇ, ಆದರೆ ತುಲಾರಾಶಿ ಸಮಭಾಗ. ಯಾಕೆಂತಂದರೆ 1, 2ನೇ ಪಾದಗಳು ಕನ್ಯಾ ರಾಶಿಯಲ್ಲೂ, 3, 4ನೇ ಪಾದಗಳು ತುಲಾರಾಶಿಗೆ ಬರುತ್ತದೆ. ಇವತ್ತಿನ ದಿನ ಖಂಡಿತವಾಗಿ ಅಭಿವೃದ್ಧಿ ಇಲ್ಲದ ಸ್ವಲ್ಪ ನೊಂದುಕೊಳ್ಳುವಂಥ ದಿನವಿದು, ನೋಡಿಕೊಂಡು ಮೇಂಟೈನ್ ಮಾಡಿಕೊಳ್ಳಿ. ನಂತರ ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಲಾಭವಿದೆ, ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀರಾ, ಆದ್ದರಿಂದ ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಶುಭದಿನವಲ್ಲ, ಹಣಕಾಸು ವಿಷಯದಲ್ಲೂ ಕೂಡ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯವಿದೆ, ಆದರೆ ಧನಹಾನಿಯೂ ಜೊತೆಯಲ್ಲಿ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ವಿಪತ್ತು, ಧನಹಾನಿ. ವಿಪತ್ತು ಅಂದರೆ ಏಟು ಗಾಯಗಳು ಮಾಲ. ಇದು ಮಾತ್ರವಲ್ಲದೆ ಇನ್ನು ಸ್ವಲ್ಪ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಮಾನಸಿಕ ನೋವುಗಳನ್ನು ಅನುಭವಿಸಬೇಕಾಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಶರೀರ ಆರೋಗ್ಯವೂ ಕೂಡಿ ಬಂದಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಆರೋಗ್ಯ ಅಭಿವೃದ್ಧಿಯೆಲ್ಲ ಇದೆ, ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಅಭಿವೃದ್ಧಿ ಉಂಟು, ಪರರಿಂದ ನಿಮ್ಮ ಸಂಕಟಗಳಿಗೆ, ವಿಘ್ನಗಳಿಗೆ ಖಂಡಿತ ಸಪೋರ್ಟ್ ಇರುತ್ತದೆ. ಆದ್ದರಿಂದಾಗಿ ಶುಭದಿನವಾಗಿ ಇದನ್ನು ತಗೊಳ್ಳಿ. ಶುಭದಿನ ಅಂತಂದರೆ ಮುಹೂರ್ತ ಕಾರ್ಯಗಳು ಮಾಡೋಕ್ಕಲ್ಲ, ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಅಭಿವೃದ್ಧಿ ಉಂಟು, ಪರರ ಸಪೋರ್ಟ್ ಸಿಗ್ತದೆ ನಿಮಗೆ, ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆಯು ವ್ಯಯವೂ ಉಂಟಾಗುತ್ತದೆ. ಆದ್ದರಿಂದ ಖಂಡಿತವಾಗಿ ಮಿತ್ರರಿಂದ ಕೆಲವು ಕಾರ್ಯಗಳನ್ನ ಜೊತೆಯಲ್ಲಿ ನಿಂತು ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ವ್ಯಯವಿದೆ, ಸ್ವಲ್ಪ ಹುಷಾರಾಗಿ ಮಾಡಿಕೊಳ್ಳಿ, ನೀವಾಗಿ ಸಿಕ್ಕಾಕೋಬೇಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಕೂಡ ಉಂಟು. ಆದ್ದರಿಂದ ಟೆನ್ಷನ್ ಇದ್ದರೂ ದಿನ ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಪ್ರತ್ಯೇಕ್ತಾರೆ, ಅಂದರೆ ಅಷ್ಟೇ ಹೇಳ್ಕೊಳ್ಳುವಂತೆ ಇಲ್ಲ, ಎಚ್ಚರದಿಂದ ಮಾಡಿ ಯಾವುದೇ ಕಾರ್ಯಗಳು ಮಾಡೋದಾದರೂ. ಪೂರ್ವ ಭಾದ್ರಪದ ನಕ್ಷತ್ರ
ಆದರೆ ಮೀನರಾಶಿ 4ನೇ ಪಾದ ಶುಭವಿಲ್ಲ. ಅದು ಎಂದಿನಂತೆ ಮಾಡುವ ಕಾರ್ಯಗಳಿಗೆ ತೊಂದರೆ ಇಲ್ಲ. ಹೊಸದಾಗಿ ಮಾಡೋಕ್ಕೆ ಹೋದರೆ ಮಾತ್ರನೇ ತೊಂದರೆ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಆರೋಗ್ಯವಿದೆ, ಅಭಿವೃದ್ಧಿಯೂ ಉಂಟಾಗುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ ವಿಪತ್ತಿದೆ, ಜಾರುವ ಬೀಳುವ ದಿನವಿದು. ಸ್ವಲ್ಪ ಎಚ್ಚರದಿಂದ ಮಾಡಿದರೆ ತೊಂದರೆ ಇಲ್ಲ, ಆದರೆ ಎಂದಿನಂತೆ ಮಾಡುವ ಕಸುಬುಗಳಿಗೆ ತೊಂದರೆ ಇಲ್ಲ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಅಭಿವೃದ್ಧಿಯನ್ನು ಹೊಂದೋಕ್ಕೆ ಖಂಡಿತವಾಗಿ ಎಚ್ಚರವಾಗಿದ್ದರೆ ದೋಷಗಳಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.